ಈವ್ನಿಂಗ್ ಅಬುದುಬಾಯಲ್ಲಿ ಆಲ್ರೆಡಿ ಈವ್ನಿಂಗ್ ಆಗೇ ಹೋಯ್ತು. ಹೆಂಗಂದ್ರಂಗೆ ಬೇಗ ಟೈಮ್ ಆಗೋಯ್ತು. ನಾನು ಇವಾಗ ತಾನೇ ಹೋಟ್ಲಿಂದ ಹೊರಗಡೆ ಬಂದೆ. ನಮ್ಮ ಸ್ಟ್ರೀಟ್ ನೋಡಿ ಇದೆ ಹೋಟ್ಲು. ಈ ಕಡೆಯಿಂದ ಫ್ರಂಟಿಂದ ಈ ಕಡೆ ಬರುತ್ತೆ, ಬ್ಯಾಕಿಂದ ಬೇರೆ ಸೈಡ್ ಇದೆ. ಸೊ ನಾನು ಬೇರೆ ರೋಡಿಗೆ ಬಂದಿದ್ದೀನಿ ಇವಾಗ. ಈ ರೋಡಿಂದ ನಾನು ವಾಕಿಂಗಲ್ಲೇ ಜಾಸ್ತಿ ಓಡಾಡೋದು. ಕ್ಯಾಬ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೊಂದು ಪ್ಲೇಸ್ ಇದೆ, ಹೇಗಿದೆ ಅಂತ ಅಂದರೆ ನಾನು ತೋರಿಸ್ತೀನಿ. ಒಂದು ಪ್ಲೇಸ್ ಅಂತ ಅಂದರೆ ಇಲ್ಲಿ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇತ್ತು. ಇಲ್ಲಿಂದ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ನಾನು ಕಾರ್ಡಲ್ಲಿ ಆಲ್ರೆಡಿ ರೀಚಾರ್ಜ್ ಮಾಡಿರೋದ್ರಿಂದ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು. ಈ ಪ್ಲೇಸಲ್ಲಿ ಈವ್ನಿಂಗಲ್ಲಿ ಸಿಟ್ಟಿಂಗ್ ಸ್ಪಾಟ್, ಇಲ್ಲೇ ಬಂದು ಕೂತ್ಕೊಂಡಿದ್ದೀನಿ ನಾನು. ಆವಾಗ ಗೊತ್ತಾಗಿರಲಿಲ್ಲ ಇಷ್ಟೊಂದು ಚೆನ್ನಾಗಿದೆ ಅಂತ. ಇವಾಗ ಕಾಣಿಸ್ತಾ ಇದೆ ನೋಡಿ, ತೋರಿಸ್ತೀನಿ ನೋಡಿ. ಸಿಟ್ಟಿಂಗ್ ಸ್ಪಾಟ್. ಆ ಬೆಕ್ಕಗೆ ನಾನು ಊಟ ಹಾಕ್ತೆ, ಅದು ತಿಂದಿಲ್ಲ. ಅದು ತುಂಬ ಚೆನ್ನಾಗಿದೆ ಇಲ್ಲಿ ಈ ಸ್ಪಾಟು. ಈವ್ನಿಂಗಲ್ಲಿ ಎಲ್ಲರೂ ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ತಂಪಾಗಿದೆ. ಎ ಸಿನೇ ಬೇಡ ಇವಾಗ. ಈವ್ನಿಂಗ್ ಟೈಮಲ್ಲಿ ಯಾಕೆ ಎಲ್ಲರೂ ಓಡಾಡ್ತಾರೆ ಅಂತ ಅಂದರೆ ಗೊತ್ತಾಗುತ್ತೆ. ಬೆಳಗ್ಗೆ ಆದರೆ ಬಿಸಿಲು ಎಲ್ಲ ಸೆಕೆ ಕುತ್ಕೊಳ್ಳುತ್ತೆ, ನಡ್ಕೊಂಡು ಓಡಾಡೋಕ್ಕಾಗಲ್ಲ. ಇವಾಗಾದರೆ ಎ ಸಿಲಿ ಇದ್ದಂಗಿರೋ ಥರನೇ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಎಲ್ಲ ಪ್ಲೇಸಲ್ಲೂ ಅವರವರೇ ಲೈಟಿಂಗ್ ಎಲ್ಲ ಮಾಡಿರೋದ್ರಿಂದ ತುಂಬ ಪೀಸ್ಫುಲ್ಲಾಗಿ ಅನ್ನಿಸ್ತಾ ಇದೆ. ಇವಾಗ ನಾನು ಎಲ್ಲಿಗೆ ಹೋಗಬೇಕು ಗೊತ್ತಾ? ಒಂದು 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಪ್ಲೇಸ್ ನೋಡಿದ್ದೀನಿ. ಆ ಗೂಗಲ್ ಮಾಡಿಕೊಂಡು ಯಾರೋ ನನಗೆ ರೆಫರ್ ಮಾಡಿದ್ದಾರೆ. ಆ ಪ್ಲೇಸ್ಗೆ ಹೋಗೋಣ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಆ ಪ್ಲೇಸ್ ಇಲ್ಲಿಂದ ಕಾಣಿಸುತ್ತೆ, ಬಟ್ ಆದರೆ ಹೋಗೋಕ್ಕಾಗಲ್ಲ ಅಲ್ವಾ. ಅಲ್ಲಿ ನೋಡಿ ಆ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಲೈಟ್ ಇದೆಯಲ್ಲ, ಅದೇ ಬಿಲ್ಡಿಂಗ್ ಹತ್ರ ನಾನು ಈಗ ಹೋಗ್ಬೇಕಾಗಿರೋದು. 6 ಕಿಲೋಮೀಟರ್ ಇದೆ. 6 ಕಿಲೋಮೀಟರ್ ಇರೋದ್ರಿಂದ ಸೊ ವಿ ಕ್ಯಾನ್ ವಾಕ್ ಅಂಡ್ ಗೋ ಅಂತಂದ್ರೆ 6 ಕಿಲೋಮೀಟರ್ ಎಲ್ಲ ವಾಕ್ ಮಾಡೋಕ್ಕಾಗಲ್ಲ. ಸೊ ಬಸ್ಸಲ್ಲಿ ಹೋಗೋಣ. ನೈಟಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗಾದರೂ ಟ್ರಾವೆಲ್ ಮಾಡ್ಬೋದು. ದುಬೈ ಇಸ್ ವೆರಿ ಸೇಫ್ ಕಂಟ್ರಿ. ಯಾವಾಗಲೂ ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲಿ ಬೇಕಾದರೂ ನಾವು ಹೋದರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಎಷ್ಟು ಗಂಟೆಲಾದರೂ ಓಡಾಡ್ಬೋದು. ಸೊ ಇಲ್ಲಿ ನಾನು ಅದಕ್ಕೆ ನೈಟ್ ಲೈಫ್ ಕೂಡ ಎಂಜಾಯ್ ಮಾಡೋಣ ಅಂತ ನಾನು ಹೋಗ್ತಾ ಇದ್ದೀನಿ. ಇವಾಗ ಟ್ರಾಫಿಕ್ ಜಾಮ್ ಇರೋದ್ರಿಂದ ಸೊ ವೆಯ್ಟ್ ಮಾಡಬೇಕು. ಸಿಗ್ನಲ್ ಬಂದ ಮೇಲೆ ಅಲ್ಲಿದೆ ನೋಡಿ, ಆ ಬಸ್ ಸ್ಟಾಪ್ಗೆ ಹೋಗ್ಬೇಕು ನಾನು. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಕೆಲವರೆಲ್ಲ ಕಾರ್ಗಳು ನೋಡಿ, ಬೆಳಗ್ಗೆ ಟೈಮಲ್ಲಿ ಅಷ್ಟೊಂದು ಟ್ರಾಫಿಕ್ ಜಾಮ್ ಇರಲ್ಲ, ಮತ್ತು ಈವ್ನಿಂಗ್ ಟೈಮಲ್ಲಿ ತುಂಬ ಟ್ರಾಫಿಕ್ ಜಾಮ್ ಇರುತ್ತೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೈಕಲ್ ಅವರು, ವಾಕಿಂಗ್ ಅವರು, ಹೋಗೋರೆಲ್ಲ. ನಾನು ಕೂಡ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಲೈನಲ್ಲಿ ಕುತ್ಕೊಂಡು ನೆಕ್ಸ್ಟ್ ಹೋಗಬೇಕು. ನಾನು ಹೋಗೋದು 6 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಟ್ರೈನ್ ಬಂತು. ನಾನು ಬಸ್ಸಲ್ಲಿದ್ದೀನಿ. ಬಸ್ ಅಂತೂ ಫುಲ್ಲು ರಶ್ ಆಗೋಗಿದೆ. ಇವಾಗ ಬೇರೆ ಹೋಗ್ದಲ್ಲ ಫೋಟೋಸ್ ಎಲ್ಲ ತೆಗೆದ್ರೆ ಚೆನ್ನಾಗಿರಲ್ಲ. ಮತ್ತು ನನಗೆ ಈ ಬಸ್ಸಲ್ಲಿ ಏನು ಗೊತ್ತಾ, ನಾವು ಒಳಗಡೆ ಯಾರಾದರೂ ಸ್ಟಾಪ್ ಮಾಡಬೇಕು ಅಂತಂದರೆ ಪ್ರತಿ ಒಂದೊಂದು ಜಾಗದಲ್ಲೂ ಕೂಡ ಈ ಥರ ಸ್ಟಾಪ್ ಅಂತ ಬರೆದಿರ್ತಾರೆ. ಇದನ್ನ ಪ್ರೆಸ್ ಮಾಡಿದ್ರೆ ಇದು ಡ್ರೈವರ್ಗೆ ಹೋಗಿ ಸಿಗ್ನಲ್ ಕೊಡುತ್ತೆ, ಆವಾಗ ಸ್ಟಾಪ್ ಆಗುತ್ತೆ. ಸೊ ಡ್ರೈವರು ಅಲ್ಲಿಂದ ಸ್ಟಾಪ್ ಮಾಡ್ತಾರೆ. ನಾವೆಲ್ಲೇ ನಿಲ್ಲಿಸ್ಬೇಕು ಅಂತಂದ್ರೂ ಈ ಥರ ತುಂಬ ಈಸಿಯಾಗಿದೆ. ಇದು ಮಾಡೋದಕ್ಕೂ ಪ್ರತಿಯೊಂದರಲ್ಲೂ ಇಲ್ಲೂ ಇದೆ ನೋಡಿ, ಹಿಂದೆಗಡೆ ಪ್ರತಿಯೊಂದು ಇದರಲ್ಲೂ ಇದೆ. ಈಸಿ ಇರುತ್ತೆ, ಚೆನ್ನಾಗಿದೆ, ಒಳ್ಳೆ ಅಪ್ಡೇಟ್ ಆಗಿರೋದು. AC ಇದೆ, ಈ ಥರ ಸಿಗ್ನಲ್ಗಳಿದೆ, ಕಾರ್ಡ್ ಆಪ್ಷನ್ ಇದೆ. ಅಪ್ಡೇಟ್ ಆಗಿರೋ ತುಂಬ ಎಷ್ಟು ಚೆನ್ನಾಗಿ ಅಪ್ಡೇಟ್ ಆಗಿದೆ ನೋಡಿ. ನಮ್ಮ ದೇಶನೂ ಈ ಥರ ಅಪ್ಡೇಟ್ ಆಗುತ್ತೆ. ಕರೆಕ್ಟಾಗಿ ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಕರೆಕ್ಟಾಗಿ ದ ಮಾಲ್ ಆಫ್ ದ ವರ್ಲ್ಡ್ ಟ್ರೇಡ್ ಸೆಂಟರ್ ಅಬುದು ಈ ಬಿಲ್ಡಿಂಗ್ ಹತ್ರ ಬಂದಿದ್ದೀನಿ. ಇದೇ ಬಿಲ್ಡಿಂಗ್ ಅಲ್ಲಿಂದ ನೋಡಿದ್ವಲ್ಲ, ಕಾಣಿಸ್ತಲ್ಲ? ಅಯ್ಯೋ ಎಷ್ಟು ದೊಡ್ಡಗಿದೆ, ಕಾಣಿಸ್ತಾ ಇಲ್ಲ. ಸೊ ಫುಲ್ಲು ಒಂದು 6 ಕಿಲೋಮೀಟರು ಈ ರೋಡ್ ತುಂಬ ಚೆನ್ನಾಗಿದೆ. ಇದು ದೊಡ್ಡ ಮಾಲ್ ಇದೆ. ಸೊ ಈ ಮಾಲ್ ಒಳಗಡೆ ಹೋಗೋಣ ಅಂತ ಬಂದಿದ್ದೀನಿ ಇವಾಗ. ಈ ಮಾಲ್ಗೆ ಹೋಗ್ಬೇಕು ಅಂದರೆ ನಾನು ಸಿಗ್ನಲ್ ಹತ್ರ ಇಂದಾನೆ ಕ್ರಾಸ್ ಮಾಡಬೇಕು, ಮತ್ತೆ ಮುಂದೆ ಹೋಗ್ಬಿಟ್ಟು. ನಾನು ವಾಕಿಂಗ್ ಮಾಡಿ ತುಂಬ ದಾವಾಯಿತು. ನನಗೆ ವಾಟರ್ ತಗೊಳ್ಳೋದಕ್ಕೆ ಅಂತ ಬಂದೆ. ಒಂದು ಸೂಪರ್ ಮಾರ್ಕೆಟ್ ಎಷ್ಟು ಚೆನ್ನಾಗಿರೋ ಐಟಮ್ಸ್ಗಳಿದೆ ಅಂತಂದರೆ ಇವೆಲ್ಲ ತುಂಬ ಅಂದರೆ ಎ ಗ್ರೇಡ್ ಕ್ವಾಲಿಟಿಯಾಗಿರೋ ಎಷ್ಟು ಚೆನ್ನಾಗಿದೆ ನೋಡಿ. ಎ ಗ್ರೇಡ್ ಇದು ಕಾಳುಗಳು, ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು, ಮತ್ತು ಅಕ್ಕಿ, ಯಾವ್ಯಾವ ಥರ ಬೇಳೆಗಳು,
ಮತ್ತು ಇದು ಗೋಧಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ರೈಸು, ರವೆ, ಪ್ರತಿಯೊಂದು ಎ ಗ್ರೇಡಲ್ಲಿರುವಂಥದ್ದು. ಅದಕ್ಕೆ ಇಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ, ತುಂಬ ಬೆಸ್ಟಿಂದ ಬೆಸ್ಟ್ ಸಿಗುತ್ತೆ ಇಲ್ಲಿ. ಪ್ರತಿಯೊಂದು ಸಕ್ಕವಾಗಿದೆ. ಮತ್ತು ಡ್ರೈ ಫ್ರೂಟ್ಸ್ ಅಂತೂ ಅಯ್ಯೋ ಎಷ್ಟೊಂದಿದೆ. ಆದರೆ ಚಾಕ್ಲೇಟು, ಡ್ರೈ ಫ್ರೂಟ್ಸು ಸಕ್ಕವಾಗಿದೆ ಇಲ್ಲಂತೂ. ನನಗಂತೂ ತುಂಬ ಇಷ್ಟ ಆಯಿತು. ಆದರೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ. ಕಡಲೆ ಬೀಜ ನಮ್ಮೂರಲ್ಲೇ ಸಿಗಲ್ಲ ಇದು ಆ್ಯಕ್ಚುಲಿ. ಕಡಲೆಕಾಯಿ ಇಷ್ಟು ದಪ್ಪದ್ದು ಕಡಲೆಕಾಯಿ ಇದೆ ನೋಡಿ. ಅದಕ್ಕೆ ಇದನ್ನು ಉಪ್ಪೆಲ್ಲ ಹಾಕಿ ಫ್ರೈಡ್ ಮಾಡಿದ್ದಾರೆ. ಅಲ್ಲಿ ಕಡಲೆ ಬೀಜನೇ ಎಷ್ಟು ದಪ್ಪ ಇದೆ ನೋಡಿ, ಫುಲ್ಲು ಚೆನ್ನಾಗಿದೆ. ಡ್ರೈ ಫ್ರೂಟ್ಸ್ಗಳು ಪ್ರತಿಯೊಂದು ಫ್ರೈಡ್ ಮಾಡಿ ಇಟ್ಟಿದ್ದಾರೆ. ಮಸಾಲ ಐಟಮ್ಸು. ಸೂಪರ್ ಮಾರ್ಕೆಟಲ್ಲಿ ಕೂಡ ನಾವು ಒಳಗಡೆ ಬಂದರೆ ಇಲ್ಲಿರೋ ಸೂಪರ್ ಮಾರ್ಕೆಟ್ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ಬೋದು ಅಂದ್ಬಿಟ್ಟು ಒಂದು ವಾಟರ್ ಬಾಟಲ್ ತಗೊಂಡು ಕುಡಿಯೋದಕ್ಕೆ ತೋರಿಸ್ತಾ ಇದ್ದೀನಿ. ಏನಾದರೂ ತೊಗೋಬೇಕು ಅಂತಂದರೆ ಇಲ್ಲಿ ಬಂದರೆ ಸೂಪರಾಗಿರೋದು ಸಿಗುತ್ತೆ. ಅಷ್ಟೇ ಥರ ವರ್ತಾಗಿರೋದು ದುಡ್ಡು ಕೊಡಬೇಕಾಗುತ್ತೆ. ನಾನು ಮಾಲ್ ಒಳಗಡೆ ಬಂದೆ ಇವಾಗ. ಆದರೆ ಇಲ್ಲಿ ಎಲ್ಲ ಟೆಂಪ್ಟೇಷನ್ ಮಾಡೋ ಥರ ಬೈ ಒನ್ ಗೆಟ್ ಒನ್ನು, ಮತ್ತು 80% ಆಫರು, 20% ಆಫರು ಆ ಥರ ಇದೆ. ಎಷ್ಟೊಂದು ಜನ ಬಂದರೆ ಇಲ್ಲಿ ಯಾಕೆ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ನ ಚೀಪಾಗಿ ತೊಗೊಂಡೋಗ್ತಾರೆ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಎಷ್ಟೊಂದು ಸಕ್ಕತ್ತಾಗಿರೋ ಹೊಸ ಹೊಸ ಪ್ಯಾಟ್ರನ್ಸು. ಜಸ್ಟು 19 ದಿರಮ್ಸ್. 19 ದಿರಮ್ಸ್ ಅಂತ ಅಂದರೆ 19 ಅಂದರೆ ಜಸ್ಟು 400 ರುಪೀಸು. 400 ರುಪೀಸ್ಗೆ ಸೂಪರ್ ಆಗಿರೋ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ಗಳು, ಕ್ವಾಲಿಟಿ ಆಗಿರೋ, ಅಪ್ಗ್ರೇಡ್ ಆಗಿರೋ ಫ್ಯಾಷನ್ ಎಲ್ಲ ಟೆಂಪ್ಟೇಷನ್ ಆಗುವಂಥ ಪಾರ್ಟ್ಸ್ ಶಾಪಿಂಗ್. ಸ್ಕರ್ಟ್ ಇದೆ, ವಾವ್ ಸಕ್ಕತ್ತಾಗಿದೆ. ಇದು ನನಗೆ ಇಷ್ಟ ಆಯಿತು. 799.80. ಪಾರ್ಟಿ ವೇರ್ ಡ್ರೆಸ್. ಕಲರ್ಫುಲ್ ಆಗಿರೋ ಫ್ಯಾಷನೇಟ್ ಆಗಿರೋ ಡ್ರೆಸ್ಗಳು ಎಲ್ಲ ನಿಮಗೆ ಬಂದರೆ, ದುಬೈಗೆ ಬಂದರೆ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಸೂಪರಾಗಿರೋ ಅಪ್ಗ್ರೇಡ್ ಆಗಿರುವಂಥ ಡಿಸೈನ್ಸ್ಗಳು ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಇವೆಲ್ಲ ನಿಮಗೆ ಇಂಡಿಯಾದಲ್ಲಿ ಇಷ್ಟು ಬೇಗ ಬಂದೇ ಇರಲ್ಲ. ಇದು ಕ್ವೀನ್ ಮೇಡೆಡ್ ಸ್ಲಿಪ್ಪರ್ಸ್. ಎಷ್ಟು ಕಲರ್ಫುಲ್ ಆಗಿದೆ ಗೊತ್ತಾ ಚಪ್ಪಲ್ಸು. ವಾವ್, ಈ ಪ್ಯಾಟ್ರನ್ನು ಡೈಲಿ ವೇರ್ಗೆ ಸಕ್ಕತ್ತಾಗಿರುತ್ತೆ. ಇದು 299 ದಿರಮ್ಸ್. 1,500 to 2,000 ಗಂಟ ಆಗುತ್ತೆ ಇದು ಚಪ್ಪಲು. ವಾವ್, ರೆಡ್ ಎಷ್ಟು ಚೆನ್ನಾಗಿದೆ. ಹೀಲ್ಸ್. $2,000 1,500 ಆರಾಮಾಗಿ ಕೊಡ್ಬೋದು. ಒಳ್ಳೆ ಬ್ರ್ಯಾಂಡು, ಕ್ವಾಲಿಟಿನೂ ಬರುತ್ತೆ. Designer dresses. Wow,
ಇವಾಗ ಒಂದು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಬಂದಿದ್ದೀನಿ. ಇಲ್ಲಿ ಸಕ್ಕದ ಐಟಮ್ಸು ಅಪ್ಡೇಟ್ ಆಗಿರೋದು. ಇಲ್ಲಿ ನೋಡಿ, ಇದು ಫೇಸ್ ಡಿಟೆಕ್ಟಿವ್. ಅಂದರೆ ನಾವು ಯಾವ ಕಡೆ ಮೋಷನ್ ಹಾಕ್ತೀವಲ್ಲ, 4700 ನೋಡಿ, 4700. ನಾವು ಯಾವ ಕಡೆ ತಿರುಗಿದ್ರು, ಓಕೆ, ಯಾವ ಕಡೆ ಓಡಾಡ್ತೀವಿ ಅದೆಲ್ಲ ಒಂದೇ ಕಡೆ ಮೋಷನ್ ಇಟ್ಕೊಂಡು ಇದು ಮಾಡ್ಬೋದು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಲೈಟಿಂಗ್ ಎಲ್ಲ ಇಟ್ಕೊಂಡಿರೋದು ಹೊಸ ಥರ ಅಪ್ಡೇಟ್ ಆಗಿರೋ ಲೈಟಿಂಗು ಸ್ಟ್ಯಾಂಡು. ಬೇರೆ ಬೇರೆ ಥರ ಸ್ಟ್ಯಾಂಡ್ ಇದೆ. ಮತ್ತು 2 ಕಡೆ ಲೈಟಿಂಗ್ ಇದೆ. ಇಲ್ಲಿ ಅಲ್ಲಿ ಇನ್ನೊಂಥರ ಡಿಫ್ರೆಂಟ್ ಲೈಟಿಂಗ್ ಇದೆ ನೋಡಿ, ಮೇಲ್ಗಡೆಯಿಂದ ಅಲ್ಲೂ ಕೂಡ ಸಖತ್ತಾಗಿದೆ. ಒಂದೊಂದು ಪ್ರೈಸ್ ಇದೆ. ನಾನು ಯಾವ್ದು ತಗೋಬೇಕು ಅಂತಲೂ ಗೊತ್ತಾಗ್ತಿಲ್ಲ. ನಾನು ಫೇಸ್ ಡಿಟೆಕ್ಟಿವ್, ಹೌ ಮಚ್? 299. This one just for light. And another one. This one for the outing. You going outside? Oh, outside. Okay. Okay. For the emergency light. Emergency light. And you can stick this one. Okay. Oh, nice. And so For reels making or just in reels making, right? This one? this one just a tripod. Tripod. Okay. Okay. That including or No, this one another product. This Another one coming another product. stand also. Okay. Oh, this is the only lighting. No. This one coming on another stand. Another Not this stand. Okay. Same like this. But on Okay. Nice. Take it. Reels making ಎಲ್ಲ ಇದು ತುಂಬ this one ಸಕ್ಕತ್ತಾಗಿರುತ್ತೆ. you can use torch also. Torch also. What about this one? How much? This one. This is late another product. Only another. This stand Okay. only 60 dirhams. Stand I don't want. That light. How much is 100. How much is this one? 250. 250. Product is very nice. What about this one? Another one RGB light. How much? Including stand or Not this stand, another stand. another stand? Okay. Big stand. Displaying another. Big stand. You're talking about big stand. Same like this type of stand. Another Yeah. Okay. How much? That one 250. 250. Okay. This one different light also. Color light. Color light. Switch on. $250 means Indian currency how much? 250 Indian currency. ಫ್ಯೂಚರ್ ಮ್ಯೂಸಿಯಂ. ನಾಳೆ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಕುಂಟಿ ಮತ್ತು ಬುರ್ಜ್ ಖಲೀಫಾಗೂ ಕೂಡ ಹೋಗ್ಬೇಕು ನಾಳೆ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್. Coins ഇല്ല. Coins ഉണ്ട്. Coins ഇല്ല. രണ്ടുപേരെ നെഗറ്റീവ് ബെറ്റർ ഇതെല്ലാം കളറാണ്.